ಏನು ಮಾಡ್ತಾ ಇದ್ದೀರಿ ಮೇಡಮ್ ಅವರ? ಅಡುಗೆ. ಏನು ಅಡುಗೆ? ಹಬ್ಬದ ಅಡುಗೆ. ಹಬ್ಬದ ಅಡುಗೆ ಅಂದರೆ ಏನು ಮಾಡಿರಿ? ಬಾ ಹೇಳ್ತೀನಿ. ಹೌದಾ? ಏನು ಮಾಡಲಿ ಅಂದರೆ ಇದು ಇದು ಪಲ್ಯ, ಮುಳಗಾಯಿ ಪಲ್ಯ, ಆಮೇಲೆ ಇದು ಸಾಂಬಾರು. ಏನು ಸಾಂಬಾರು? ಹೋಳಿಗೆ ಸಾರು. ಹೌದಾ? ಮತ್ತೆ ಏನು ಇದು ಇಟ್ಟು? ಇದು ಇಷ್ಟು ಬೇಳೆ ಬೇಯಿಸಿಟ್ಟಿನಿ, ಇನ್ನೂ ಹಾಕಿಲ್ಲ. ಇದು 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 ಹೋಳಿಗೆ ಮಾಡೋಕ್ಕೆ ಇಟ್ಟು ಮಾಡ್ತಾಯಿದ್ದೀನಿ. ಮತ್ತೆ ಹಬ್ಬ ಜೋರ? ನಿಂದು ಜೋರು, ನಂದಲ್ಲ. ನಾನು ಜೋರು. ಚೆನ್ನಾಗಿ ಕಾಣ್ತಿದ್ದೀನಾ? ಸೂಪರ್. ಹೇಳಲೇ ಇಲ್ಲ ಮತ್ತೆ ಚೆನ್ನಾಗಿ ಕಾಣ್ತಿದ್ದೀನಿ ಅಂತ. ಅಯ್ಯ ನಿಮ್ಮ ಅವನೇ ಹೇಳಿದ್ಮೇಲೆ ದಿನ ಹಿಂಗೆ ರೆಡಿ ಆಗಂತ ಹೇಳಿ ನಾನು ಹೇಳಿದ್ಮೇಲೆ ಹೇಳ್ತೀನಿ, ಕೇಳಿದ್ಮೇಲೆ ಮುಂಚೆನೇ ಹೇಳ್ಬೇಕು. ತಪ್ಪಾಗೈತಿ. ಅಡಿಗೆ ರೆಡಿ ಆಗ್ತೈತಿ, ಟೈಮ್ ಬೇರೆ ಐತಿ, ಹೊಟ್ಟೆ ಬೇರೆ ಹಶು ಆಗ್ತೈತಿ. ಆಯ್ತು, ನಾನು ಇವಾಗ ಇದು ಕಲಸಿ ಅದು ಮಿಕ್ಸಿಗೆ ಹಾಕಿ ಅನ್ನಕ್ಕೆ ಇಡ್ತೀನ. ಆಮೇಲೆ ದೇವ್ರಿಗೆ ಎಡಿ ಇಟ್ಟ ಮೇಲೆ ತಾನೇ ನಾನು ಊಟ ಕೊಡೋದು ನೀನು. ಮತ್ತೆ ಟೈಮ್ ಈಗ 2 ಗಂಟೆ ಆಗಿತ್ತಾ, ಒಂದು 3 ಗಂಟೆ ಅಷ್ಟೊತ್ತಿಗೆ ಎಲ್ಲ ಆಗ್ತೈತಿ. ಅಷ್ಟೊತ್ತಿಗೆ ಊಟ ಮಾಡ್ಕೊ. ಮತ್ತೆ ಮತ್ತೇನಕ್ಕೆ ಏನು ಹೇಳ್ಬೇಕು? ಮಳೆ ಬರೋದು, ಬಿಸಿಲು ಬರೋದು, ಮಳೆ ಬರೋದು, ಬಿಸಿಲು ಬರೋದು. ನೋಡಿ ಫ್ರೆಂಡ್, ನಮ್ಮ ಮನೆಯವರು ಇವಾಗ ಊಟಕ್ಕೆ ಅಡುಗೆ ಮಾಡ್ತಾ ಇದ್ದಾರೆ. ನಮ್ಮೂರಲ್ಲಿ ಇವತ್ತೇ ದೇವರು ಪಲ್ಲಕ್ಕಿ ಉತ್ಸವ ಐತಿ. ಅಷ್ಟು ದೇವರು, ಗ್ರಾಮ ದೇವರು, ಎಷ್ಟು ದೇವರು ಇದಾವೋ ಅಷ್ಟು ದೇವರು ಗ್ರಾಮ ಉತ್ಸವ ಅಂತ ಹೇಳಿ ಮಾಡ್ತಾರೆ. ಅದನ್ನ ಆದರೆ ವಿಡಿಯೋ ಮಾಡಿ ತೋರಿಸ್ತೇವೆ. ಇವಾಗ ಅಡುಗೆ ಎಲ್ಲ ಆಯ್ತು. ಲಾಸ್ಟಲ್ಲಿ ಹೋಳಿಗೆ ಮಾಡೋದು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಈಗ ಇಬ್ಬರು ಸೇರಿ ಹೋಳಿಗೆ ಮಾಡ್ತೀವಿ. ಹೆಂಗೆ ಮಾಡ್ತೀವಿ ಅಂತ ತೋರಿಸ್ತೀವಿ. ಸೇರಿ ಏನು ತುಂಬಿಕೊಡು ಮಾಡುವ. ಒಂದು 5 ಹೋಳಿಗೆ ಹಾಕುವ. ಕೈ ವಾಶ್ ಮಾಡ್ತಾರೆ. ಇಷ್ಟು ಕೂಡ ಒಂದು ಬಟ್ಲು ತಪ್ಪಾರೆ. Get ready to making ಹೋಳಿಗೆ. ಅಲ್ಲಿ ಕಾಣಂಗೆ ನಾನು ಒಂದು ಹೆಂಗೆ ಅಂತ ಮೇಲೆ ಹಿಡ್ಕೊಂಡು ಚೆನ್ನಾಗಿ ಮಾಡಿ ಅಷ್ಟೇ. ಎಣ್ಣೆ ಹಚ್ಕೊಂತಾವ ಅದನ್ನು ಹಿಟ್ಟು ಈ ಥರ ಹಿಟ್ಟು ಅಲ್ಲೇ ನಮ್ಮ ಉತ್ತರ ಕರ್ನಾಟಕದ ಆದರೆ ಈ ಥರ ಹಿಟ್ಟು ಅಂತ ಅಂತಾರೆ. ಮತ್ತು ಯಾವ ಥರ ಎಲ್ಲ ಗಟ್ಟಿ ಮಾಡಿರ್ತಾರೆ ಇದು ಹೋಳಿಗೆ ಮಾಡೋಕ್ಕೆ ಈ ಥರ ಹೋಳಿಗೆ ಮಾಡಲ್ಲ ಅಲ್ಲಿ ಕರ್ಗಡುಬು.
ಕರಿಗಡಬು ಅಂತಾರೆ. ಭಾಳ ಸ್ಮೂತಾಗಿ ಕಲಿಸ್ಬೇಕು. ತಟ್ಟೋಳಿಗೆ ಅಂತ ಹೇಳಿ ತೋರಿಸೋಣ. ಫುಲ್ ಎಣ್ಣೆ ಒಳಗೆ ಇದು ಮಾಡ್ತೀನಿ. ಏನು ಬಿಸಿ ಐತಿ. ಕಣಕ ಜಾಸ್ತಿ ತಗೊಂಡೆ ಅನ್ನಿಸ್ತು. ಯಾವುದು ಇರಲಿ ಹಾಕು. ಇದಾ ಇಲ್ಲ ಇದನ್ನ ಈಗ ಹಾಕಿಟ್ಟು ಎಣ್ಣೆ ಹಚ್ಚಿರ್ತಾಗ ಫುಲ್ ಉಟ್ಕೊಂತದ. ಈಗ ಮಾಡಲಿಕ್ಕೆ ಅದನ್ನ ನಾವು ತಟ್ಟೋದು ಸಾಕಾಗಷ್ಟು. ಸ್ವಲ್ಪ ತಗೋ. ಅದು ಗೊತ್ತಾಗಲಿಲ್ಲ ಫಸ್ಟ್ ಸಾಕಲ್ಲ ಇಷ್ಟು. ಇಷ್ಟಿಷ್ಟು ಚಿಕ್ಕ ಚಿಕ್ಕ ಹೋಗ್ಬೇಕು. ಪೂರ್ಣ ಇಷ್ಟೇ ತುಂಬಬೇಕು. ಎಣ್ಣೆ ಜಿಗ್ಟ ಇದು ಮಾಡಕತ್ರಿ ಫುಲ್ ಎಣ್ಣೆ ಒಳಗೆ. ಸಾಕಪ್ಪ ಮುಂದೆಲ್ಲ ಇದು ಸೈಡ್ ಅಷ್ಟೇ. ಹಬ್ಬ ಹೋಳಿಗೆ ರೆಡಿ ಆಯಿತು. ಜೊತೆಗೆ ಮಳೆನೂ ಬಂತು. ಬಟ್ಟೆ ಒಣಗಿದ್ರೇನಪ್ಪ. ಈಗ ಈ ಟೈಮಿಗೆ ಬಟ್ಟೆ ತಗೊಳಕ ನೆನಪೇ ಆಗಲಿಲ್ಲ ಅವಾಗ. ಏನಪ್ಪ ಎದ್ದವರು ಒಂದೇ ಟೈಮಿಗೆ ಮಳೆ. ನಾವು ಕಿತ್ಕೊಂತಾನೆ ಅಷ್ಟೇ ಇಷ್ಟು ತಗೊಂತಾನೆ. ಮಳೆ ಇವಾಗ ಎಲ್ಲ ಆಯಿತು. ಪೂಜೆನೂ ಆಯಿತು ನೋಡಿ. ದೇವರಿಗೆ ಎಡೆ ಮಾಡಿ ಪೂಜೆನೂ ಮಾಡಾಯಿತು. ಆಲ್ರೆಡಿ ಟೈಮ್ ಬಂದು 3 ಗಂಟೆ. ಇವಾಗ ಊಟ ಮಾಡ್ತಾ ಇದ್ದೀವಿ. ಊಟ ಮಾಡೋಕ್ಕೆ ಕೂತ್ಕೊಂಡಿದ್ದೀವಿ.